त्वं हि प्राणा शरीरे बाहुते तुमि मा शक्ति हृदये तुमि प्रतिमा गढ़ी मंदिरे मंदिरे वंदे मातरಂ. ಹಿಂದೂ ಸಂಗಮ ಆಯೋಜನಾ ಸಮಿತಿ ಕಾವು ಬೈಲು ವಲಯ ಜಪ್ಪಿನಮಗರು ಇದರ ವತಿಯಿಂದ ಹಿಂದೂ ಸಂಗಮ ಕಾರ್ಯಕ್ರಮ ಭಾನುವಾರ ಜಪ್ಪಿನಮಗರು ಸರ್ಕಾರಿ ಶಾಲೆ ಮೈದಾನದಲ್ಲಿ ನಡೆಯಿತು. ಹಿಂದೂ ಸಂಗಮ ಸಭಾ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಕರ್ಭಿಸ್ಥಾನ ಶ್ರೀ ವೈದ್ಯನಾಥ ದೈವಸ್ಥಾನದಿಂದ ಬೃಹತ್ ಶೋಭಾಯಾತ್ರೆ ನಡೆಯಿತು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂನ ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಆ ಜಗದ್ಗುರು ಭಾರತ ನಿರ್ಮಾಣವು ನಮ್ಮ ಜೋಕ್ಲಿನ ಸಿದ್ಧ ಮನ್ಪುನಂಚಿನ ಅಗತ್ಯತೆ ಉಂಡು. ನಮ್ಮ ಭಾರತೀಯ ಪರಂಪರೆಯ ಪರಿಚಯವನ್ನು ತೆರಿಪಾವಣಂಚಿನ ಅಗತ್ಯತೆ ಉಂಡು. ನಾವು ಮಾಧ್ಯಮಡು ಇಂಗ್ಲೀಷ್ ಪಂಡೊಂದು ನಮ್ಮೇನು ಮರತೊಂದುಲ್ಲ. ಇಂಗ್ಲೀಷ್ ಉಪ್ಪಡಿ ಪರದೇಶ ಉಪ್ಪಣ ನಮ್ಮ ಮಂಗೇನ ಪಲ್ಪ ಪಣೀತ ನಂಗೆ ಬೋಡು ಅವಳು ತೆರಿಕೊಂತೆ ಆಯ್ತು. ಒಟ್ಟಿಗೆ ನಮ್ಮ ಭಾರತೀಯತೆಯನ್ನು ನಮ್ಮ ಮರಪೆರೆಗೆ ಬಲ್ಲಿ ಐಟು ಐನು ಜೀವಂತಿಗೆ ಮನ್ಪುನಂಚಿನ ಕೆಲಸ ಆವಡು ಅವು ಓಳ ಆವಡು ಒಂದು ಕೇಂದ್ರ ಇಲ್ಲಡ್ದು ಶುರು ಆವಡು. ವಕೀಲರು ಸೇವಾಭಾರತಿ ಬೆಳ್ತಂಗಡಿ ಟ್ರಸ್ಟಿ ಪೃಥ್ವೀಶ್ ಧರ್ಮಸ್ಥಳ ದಿಕ್ಸೂಚಿ ಭಾಷಣಗೈದು ಮುಂದಿನ ದಿನಗಳಲ್ಲಿ ಸಮಾಜದ ಪರಿವರ್ತನೆಗೆ ನಾಂದಿ ಹಾಡಬೇಕು ಎಂಬ ಉದ್ದೇಶದಿಂದ ಇಂತಹ ಚಾರಿತ್ರ್ಯಪೂರ್ಣ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಇತಿಹಾಸವನ್ನು ತಿಳ್ಕೊಳ್ಳಿ. ಯಾವ ದೇಶದಲ್ಲಿಯೂ ಕೂಡ ಅಲ್ಲಿಯ ಮೂಲ ನಿವಾಸಿಗಳು ಇಲ್ಲ, ಮೂಲ ಪರಂಪರೆ ಆಚರಣೆ ಆಗ್ತಾ ಇಲ್ಲ. ಒಂದು ದಾಳಿಗೆ ಅಲ್ಲಿಯ ಎಲ್ಲ ಮೂಲ ಸಂಸ್ಕೃತಿ ಮೂಲೋತ್ಪಾದನೆ ಆಗಿ ಹೋಯಿತು. ಆದರೆ ಸಾವಿರಾರು ವರ್ಷಗಳ ದಾಳಿಯ ನಂತರವೂ ಕೂಡ ಅಚ್ಚಳಿಯದೆ ವೈಭವೀಕರಿಸಿ ಮತ್ತೆ ಸಮಾಜದ ಮುಂದೆ ಎದ್ದು ನಿಂತಹ ಏಕಮಾತ್ರ ಸಂಸ್ಕೃತಿ ಇದ್ರೆ ಅದು ಹಿಂದೂ ಸಂಸ್ಕೃತಿ ಅನ್ನುವಂಥದ್ದು ನಾವು ನೆನಪಿಟ್ಟುಕೊಳ್ಳಬೇಕು. ಕರ್ಭಿಸ್ಥಾನ ಶ್ರೀ ವೈದ್ಯನಾಥ ದೈವಸ್ಥಾನದ ಅರ್ಚಕರಾದ ಉಮನ ಪೂಜಾರಿ, ಕೃಷ್ಣ ಪ್ರಜ್ಞಾ ಸಂಘದ ರಮಣೀಯ ದೇವಿದಾಸಿ, ಹಿಂದೂ ಸಂಗಮ ಆಯೋಜನಾ ಸಮಿತಿ ಸದಸ್ಯರು, ಮಹಾನಗರ ಪಾಲಿಕೆ ನಿವೃತ್ತ ರೆವಿನ್ಯೂ ಇನ್ಸ್ಪೆಕ್ಟರ್ ಉಮೇಶ್ ಅತಿಕಾರಿ, ಯಜ್ಞ, ಸ್ವಾತಿ, ಕವಿತಾ, ಶ್ವೇತಾ ಮತ್ತಿತರರು ಉಪಸ್ಥಿತರಿದ್ದರು.